ನೋಡಿ ನಮ್ಮ ಸಿಂಬುನ ಅವತಾರ ನೋಡಿ ಯಾವ ಥರ ಮಾಡ್ಕೊಂಡು ನೋಡಿ. ನಮ್ಮ ಲಿಯೋ ಹೆಂಗಿದ್ದಾಳೆ, ಹುಡುಗಿ ಹೆಂಗಿದ್ದಾಳೆ. ಹುಡುಗ ಬಂದೆ ಸಿಂಬಾ, ಏನಾಯ್ತು ನೋಡಿ. ಅವ್ರಿಗೂ ಖುಷಿ ಆಗ್ಬಿಟ್ಟೈತೆ ಅಲ್ಲಲ್ಲಿ, ಖುಷಿ ಬಂದ್ಲು. ದರ್ಶನ್ ಎಲ್ಲ ಡ್ರಿಪ್ಸ್ ಪೈಪ್ನೆಲ್ಲ ಚೆಕ್ ಮಾಡ್ತಾ ಇದ್ದಾನೆ, ಯಾಕೆಂದರೆ ಒಂದೊಂದು ಅದು ಬ್ಲಾಕ್ ಆಗಿಬಿಟ್ಟಿದ್ದಾವೆ, ಅದನ್ನು ಓಪನ್ ಮಾಡ್ತಾ ಇದ್ದಾನೆ. ಏನಪ್ಪ ತಗೋ, ಇಲ್ಲಿ ಇದ್ರದ್ದೇ ನೋಡಿ ಹೆಂಗ ಇವಾಗ ನೋಡಿ ಹೆಂಗ್ ಮಾಡ್ಕೊಂಡಿದ್ದೆ ನಾನು. ಅದಕ್ಕೆ ಅವನು ಹೋಗ್ಬಿಟ್ಟು ಕೂತ್ಕೊಂಡಿದ್ದ. ಇದು ಈಗಿನ ಕಾಲದ ಸ್ಟೈಲ್ ಡಾಗ್ಸ್ದು. ಡಾಗ್ಸ್ ಈಗಿನ ಸ್ಟೈಲ್ ಅದು. ಇದು ಹುಡುಗಿರ್ದು ಈಗಿನ ಸ್ಟೈಲಾ ಇದು? ಜುಟ್ಟು ಬಿಟ್ಕೊಂಡು ಬೆಳಗ್ಗೆನೆ ಇಲ್ಲಿ ಹೋಗ್ಬಿಡಪ್ಪ ಈ ಕಡೆ ಬಾ, ಗಲೀಜ್ ಬಾರೆ. ಯಾಕೋ ಅಲ್ಲಿ ನೋಡಿ, ಅವ್ನು ನೋಡಿ ಇವಾಗ ಹೆಂಗಾಡ್ತಾನೆ ನೋಡು ಅವನು. ನೋಡು ನೋಡು, ಇಡ್ಕ ಬಂತೇನು ಹಿಡ್ಕೊ. ಫಸ್ಟ್ ಟೈಮ್ ನೋಡ್ತಾ ಇರೋದಲ್ವ ಈ ಥರ. ಅವನು ಏನಿದು ಹಿಂಗೆ ಬರ್ತದಲ್ಲ ಅಂತ ಕ್ಯೂರಿಯಾಸಿಟಿ ಆಗ್ಬಿಟ್ಟೈತೆ ಅವನಿಗೆ. ನೋಡಿ ಇವಾಗ ಹಿಡ್ಕೊಳಕ್ಕೆ ಹೋಯ್ತಾನೆ ಅದನ್ನ. ಆವಾಗಲೇ ನೋಡಬೇಕಿತ್ತು, ಬೆಳಗ್ಗೆ ಬಂದ ತಕ್ಷಣಕ್ಕೆ ಆನ್ ಮಾಡಿದಾಗ ಅದು ತಿರುಗ್ತಾ ಇತ್ತಲ್ಲ, ಅದರಿಂದನೇ ಓಡ್ತಾ ಇರೋನು. ಯಾಕಪ್ಪ ಈಗ ಅದು ಬಿಟ್ಟಿದ್ದು? ಲೂಸ್ ಥರ ಆಡ್ತಿದ್ದ. ಅದು ಆಫ್ ಮಾಡಪ್ಪ, ಯಾವ್ದಾರ ಒಂದು ಜೋರಾಗಿ ಓಡತ್ತಾರ. ವರ್ಕ್ ಆಗ್ತಾ ಇದೆ, ಅದು ಪ್ರೆಷರ್ ಇಲ್ಲ. ನೀನೆಲ್ಲ ಆನ್ ಮಾಡಿದ್ರೆ ಯಾವ್ದು ಓಡುತ್ತೆ? ಹಂಗೆ ಬರಲ್ಲ, ಇದು ಸಿಂಗಲ್ ಮೋಟ್ರ್ ಇದು. ಎಲ್ಕಕ್ಕವನೆ ಅದು ನೀರಮ್ಮು. ಅಲ್ಲೋಕ್ಕಕ್ಬಿಡ್ತಾನೆ. ಅದಿನ್ನೂ ಪ್ರೆಷರ್ ಬಿಟ್ಟರೆ ಇನ್ನೂ ಜೋರಾಗಿ ಬರುತ್ತಪ್ಪ. ನೆನ್ನೆ ನೋಡ್ಲಿವ ನಾವು ಎಷ್ಟು ಅಲ್ಲಿವರೆಗೂ ಹೋಯ್ತು ನೀರು ಗೊತ್ತಾ, ತೊರೆವರೆಗೂ ಹೋಯ್ತು ಪ್ರೆಷರ್ ಬಂದಾಗ. ಹಾಂ, ಪ್ರೆಷರ್ ಇಲ್ಲ, ಎಲ್ಲೋ ಯಾವುದೋ ವಾಲ್ ಆನ್ ಆಗಿದೆ, ಸರಿಗೆ ಆಫ್ ಮಾಡಿಲ್ಲ. ಅಲ್ಲಿ ಕರ್ಕೊಂಡೋಗಿ ಮಾಡಿಸ್ಬಿಟ್ಟು ಕಟ್ಬೇಕು ಅವನ್ನ, ಇಲ್ಲಾಂದರೆ ಮತ್ತೆ ಎಲ್ಲ ಗಲೀಜು ಮಾಡ್ಕೊತಾನ ಅವನು. ಯಾವುದು ವರ್ಕ್ ಆಗ್ತಾ ಇತ್ತಲ್ಲ, ತಿರುಗ್ತಾ ಇತ್ತೆ ನಿಧಾನಕ್ಕದು. ಇರೋ ಡೈಲಿ ನೆನೀತದ ಅಜ್ಜಿ, ಇನ್ನು ಅದನ್ನು ಬಿಟ್ಟಾಗೆಲ್ಲ. ಇನ್ನು ಪ್ರೆಷರ್ ಬಿಟ್ಟರೆ ಅದು ಮುಖದವರೆಗೂ ಹೋಗುತ್ತೆ ನೀರು. ಸಾಕು, ಅಲ್ಲಿವರೆಗೂ ಹೋಗುತ್ತಲ್ಲ ಅಲ್ಲಮ್ಮ, ಫುಲ್ ಕವರ್ ಆಗುತ್ತೆ.
ಟೆನ್ಷನ್ ಇಲ್ಲ. ಡೈಲಿ ತೊಳ್ಕೊತದೆ. ಹಾಂ ಹಂಗೂ ತೊಳಿಬೇಕು ನಾವು, ಬಿಡಬಾರ್ದು ಹಂಗಂತ. ಇವಾಗ ಅವಾಗ ಅಂದರೆ ನಾವು ಬಂದಾಗ ತೊಳಿತಿದ್ದ. ಆಗುತ್ತೆ ನೋಡ್ದ. ಅಪ್ಪ ಅಮ್ಮ ಮಗಂಗಿಬ್ರಿಗೂ ಹೋಯ್ತೈತೆ. ದೊಡ್ಡಮ್ಮಗೆ ಆಗುತ್ತೆ. ಅಣ್ಣಂಗೆ ಇಲ್ಲಿಂದ ಬರುತ್ತೆ ಅಷ್ಟೇ, ಲಾಸ್ಟಿಂದ ಫುಲ್ಲು ಬರಲ್ಲ. ಅವ್ರಿಗೂ ಅಣ್ಣಂಗೂ ಸ್ವಲ್ಪ ಸ್ವಲ್ಪ. ನಡೀರಿ, ನಾಷ್ಟ ಮಾಡಿರಿ. ಇದೇನು ಬೇಗನೆ ಹೋಗ್ತಿಲ್ಲ ಸ್ಪ್ರಿಂಕ್ಲರು. ಎಲ್ಲಿಗೆ? ಈ ಸ್ಪ್ರಿಂಕ್ಲರು ಅದೆಲ್ಲ ನೋಡಿ ಫೀಸ್ ಬೇಗ ಹೋಗುತ್ತೆ. 3 ರೌಂಡ್ ಹೊಡೆದು ಬಿಡುತ್ತೆ ಅದು. ಮುಂದಕ್ಕೆ ಇಲ್ಲಿ ಸೆಂಟ್ರಿಗೆ ಬೀಳುತ್ತೆ ಅಂತ. ದರ್ಶಿ, ಇದು ಹಾಲ್ ಆಫ್ ಮಾಡಿದ್ಯೇನಾ? ಸ್ಪ್ರಿಂಕ್ಲರ್ ಬಿಡ್ದು. ಬಂತು ನೋಡ್ರಿ. ಅದೇನಲ್ಲಿ ಬಿಚ್ಚಿ ಹೋಗೈತೆ ಅದು ಬಿಚ್ಚೋಗೈತೆ. ಟೈಟಾಗಿ ಪ್ರೆಸ್ ಮಾಡು, ಲೂಸಾಗಿ ಮಾಡಿದ್ರೆ ಬಿಚ್ಚೋಗ್ತಾವ. ಪ್ರೆಷರ್ ಬಂದಾಗ ನೋಡಿ, ಇದು ಬಿಚ್ಚೋಗೈತೆ, ಅದು ಬಿಚ್ಚೋಗೈತೆ ನೋಡಿ. ಇಲ್ಲೊಂದು ಬಿಚ್ಚೋಗದೆ, ಅಲ್ಲೊಂದು ಬಿಚ್ಚ. ನೀನು ಹಾಕ್ತೀಯಲ್ಲ ಅವಾಗ ಚೆನ್ನಾಗಿ ಪ್ರೆಸ್ ಮಾಡು, ಕೈಲಿ ಇಟ್ಕೊಂಡು ಹಂಗೆ ಪ್ರೆಸ್ ಮಾಡ್ಬಿಟ್ಟು ಆಮೇಲೆ ಕಟ್ಟಾಕ್ಬೇಕು ನೋಡಿ. ಹೆಂಗ್ ಮಾಡ್ಕೊಂಡೈತಿ ಇದು. ಹಂಗೆ ಹಾಕತ್ತಂಗ. ಅಲ್ಲೊಂದು ಇನ್ನೆಲ್ಲೆಲ್ಲ ಹೋಗೋದು. ನೀನು ಹಾಕುವಾಗ ಫುಲ್ಲು ಟೈಟಾಗಿ ಪ್ರೆಸ್ ಮಾಡು. ಕ್ಲಿಪ್ ಮನೇಲಿದೆ, ಎಲ್ಲೆಲ್ಲಿದೆ. ನಾನು ಹಾಕ್ಕೊಂಡಿದ್ದೀನಿ. ಹಂಗೆ ಸುತ್ತಿ ಅಮ್ಮ, ತೊಳೆದ್ಬಿಟ್ಟಾಕು. ಏಯ್ ನೀನು ಯಾವ ಥರ ನೋಡ್ಬಿಟ್ರೆ ಬೈಲಿ. ಸುಮ್ಮನೆ ಇರು. ಎಲ್ಲ ನೋಡ್ದಾ? ನೋಡಿ, ಇದು ಇದಾಗಿದೆ ನೋಡು. ಇದು ಒಂದು ಕಡೆ ಸ್ಲೋ ಬರ್ತೈತಲ್ಲ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಹ್ಯಾಪಿ ಮೂಡ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ಬುಧವಾರ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಇಡ್ಲಿಗೆ ರುಬ್ಬಿಟ್ಟಿದೆ, ಚೆನ್ನಾಗಿ ಉಬ್ಬಿ ಬಂದಿತ್ತು. ಹಾಗೆ ನಮ್ಮ ಬಾವನ ಮಗ ಕೂಡ ಬಂದಿದ್ದ, ಅವ್ರ ಅಮ್ಮಂಗೆ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ ಅಂತ. ಎಷ್ಟು ಬಿರ್ನೆ 1 ತಿಂಗಳಾಗೋಯ್ತು ಗೊತ್ತಾಗ್ತಾಯಿಲ್ಲ. 2 ದಿನ ಕಮ್ಮಿಯಾಗಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ, ಅದರಿಂದ ಬಂದಿದ್ದ. ಹಾಗೆ ತಿಂಡಿ ಮಾಡ್ಕೊಂಡು ಹೋಗ್ತಾನೆ ಅಂದ್ಬಿಟ್ಟು ಇಡ್ಲಿ ಮಾಡೋಣ ಅಂತ ಇಡ್ಲಿಗೆ ಇಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗೋಗುತ್ತೆ ಅಂತ ನೋಡೋಣಂತೆ. ಇದು ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ ಅಂದರೆ ಇದ್ಕೋಗಿದ್ವಲ್ಲ ಜಾತ್ರೆಗೆ, ಅವಾಗ ಕಡಲೆಪುರಿ ತೊಗೊಂಬಂದಿದ್ದಿತ್ತು. ಮತ್ತು ಬೆಳಗ್ಗೆ ತಿಂಡಿ ತಿಂದಿದ್ದು, ಎಲ್ಲರೂ ಕೂಡ ಸ್ವಲ್ಪ ಲೇಟಾಗೆ ತಿಂದಿದ್ರು, ಊಟ ಮಾಡಿರಲಿಲ್ಲ ಮಧ್ಯಾಹ್ನ. ಹಸುವಾಗಿತ್ತು ಎಲ್ರಿಗೂ. ಏನಾದರೂ ಮಾಡಿರಿ ಅಂತ ಇದ್ರು, ಅದರಿಂದ ಕಡಲೆಪುರಿ ಇತ್ತಲ್ಲ, ಅದು ಬೇಲ್ಪುರಿ ಥರ ಮಾಡೋಣ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಮಕ್ಕಳಿಗಂತೂ ಊರಿಗೆ ಬಂದಮೇಲಿಂದ ತಿಂಡಿಗಳೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಏನು ತಿನ್ನೋದು ಏನು ಬಿಡೋದು ಅನ್ನೋ ಥರ ಆಗ್ತಾಯಿದೆ ಅವ್ರಿಗೆ. ಬೆಂಗಳೂರಲ್ಲಿ ಅಂದರೆ ಏನಾದರೂ ತಿಂಡಿ ಇದ್ದೇ ಇರುತ್ತೆ ಮನೇಲಿ, ತಿಂತಾಯಿದ್ರು. ಬೇಕಾದ್ದು ಬೇಡದ್ದು ಎಲ್ಲ ಆ ಥರ. ಇಲ್ಲಿ ಏನು ಕೊಟ್ಟರು ಓಕೆ ಅಂತ ಇದ್ದಾರೆ, ಆ ಥರ ಆಗಿದೆ. ಆದ್ದರಿಂದ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಇವತ್ತು ಚುರುಮುರಿ ಮಾಡಿಕೊಟ್ಟೆ, ತಿಂತಾಯಿದ್ದಾರೆ. ಇದೇ ಚುರುಮುರಿ ಬೆಂಗಳೂರಲ್ಲಿ ಮಾಡಿದರೆ ಆಗಿದೆ ಹೀಗಿದೆ ಏನೋ ಒಂದು ರೀಸನ್ ಹೇಳ್ತಾಯಿದ್ರು. ಆದರೆ ಇಲ್ಲೇನು ಕೊಟ್ಟರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿದೆ. ಬಾಳೆ ಎಲೆ ಇತ್ತು ಹಾಗೆ ಮನೆಯಲ್ಲಿ, ಬಾಳೆ ಎಲೆ ಕಟ್ ಮಾಡಿ ಅದ್ರ ಮೇಲೆ ಹಾಕಿ ಕೊಡ್ತಾಯಿದ್ದೀನಿ.
ಇವಾಗ ಬೇಸಿಗೆ ರಜೆ ಬೇರೆ, ಮಕ್ಕಳಂತೂ ಮನೆಯಲ್ಲೇ ಇರ್ತಾರೆ. ಎಲ್ಲರೂ ಕೂಡ ಊರಿಗೆ ಹೋಗಿರ್ತಾರೆ. ಅಂಥ ಟೈಮಲ್ಲಿ ಮಕ್ಕಳು ಕೇಳ್ತಾ ಇರ್ತಾರೆ ಸ್ನ್ಯಾಕ್ಸ್ ಆ ಥರ. ಈ ಥರ ಏನಾದರೂ ಪೂರಿ ಇದ್ದರೆ ಮನೆಯಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಈಸಿಯಾಗಿ ಬೇಗನೆ ಪಟ ಅಂತ ಮಾಡ್ಕೋಬೋದು. ನಾವು ಕೂಡ ಮನೆಯಲ್ಲೇ ಇತ್ತು, ಈರುಳ್ಳಿ, ಟೊಮೊಟೊ, ಸೌತೆಕಾಯಿ ಕೂಡ ಇತ್ತು, ಮಿಕ್ಸ್ಚರ್ಗಳು ಇದ್ದು ಎಲ್ಲ ಹಾಕ್ಬಿಟ್ಟು ಪಟ ಅಂತ ಬೇಗನೆ ಮಾಡಿ ಎಲ್ರಿಗೂ ಕೂಡ ಸರ್ವ್ ಮಾಡ್ತಾಯಿದ್ದೀನಿ ಇವಾಗ. ಅಮ್ಮ ನೋಡಿಲ್ಲಿ ಫೋನ್ನ ಸ್ವಲ್ಪ, ನಾನು ವಿಡಿಯೋನ ಮಾಡಲ್ಲ ನೋಡ್ಕೋ. ನಗು. ಇವಾಗ ಹಸ್ಬೆಂಡ್ ಕೂಡ ಬರ್ತಾ ಇದ್ದಾರೆ ಊರಿಗೆ. ಇವತ್ತು ಬುಧವಾರ, ನಾಳೆ ಗುರುವಾರ, ನಾಳೆ ಒಂದು ಕೆಲಸ ಇದೆ. ಅದರಿಂದ ಅರ್ಜೆಂಟಾಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬೇಗ ಬರ್ತಾ ಇದ್ದಾರೆ. ಅದೇ ಅವರು ಕೂಡ ಫೋನ್ ಮಾಡಿದರು, ಎಲ್ಲಿ ಬರ್ತಾಯಿದ್ದೀನಿ ಏನು ಅನ್ನೋದು. ಇವಾಗ ಮಕ್ಕಳು ಕೂಡ ಹೋಗಬೇಕು ಕರ್ಕೊಬರೋಕ್ಕೆ ಅಂದ್ಬಿಟ್ಟು, ಅದರಿಂದ ಫೋನ್ ಮಾಡಿ ಕಾಲ್ ಮಾಡಿ ಕೇಳ್ತಾಯಿದ್ರು, ಎಲ್ಲಿ ಬರ್ತಾಯಿದ್ಯಾ, ಬಿಡೋದ ನಾವು ಇಲ್ಲಿಂದ ಅಂತ. ಮಕ್ಕಳೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ ನೋಡಿ. ಇವಾಗ ಎಲ್ಲರೂ ಕೂಡ ಕುತ್ಕೊಂಡು ತಿಂತಾಯಿದ್ದೀವಿ. ಸಾಯಂಕಾಲ ಎಲ್ಲ ಕೆಲಸ ಆದಮೇಲೆ ಈ ಥರ ಎಲ್ಲರೂ ಕೂಡ ಕುತ್ಕೊಂಡು ತಿನ್ನೋದು ಒಂದು ಮಜಾ ಇರುತ್ತಲ್ಲ, ಆ ಮಜಾನೇ ಬೇರೆ. ನಾವು ಅಂದ್ಕೋತೀವಿ ಎಲ್ಲರೂ ಸೇರಬೇಕು, ಎಲ್ಲರೂ ಕುತ್ಕೊಂಡು ತಿನ್ನಬೇಕು ಅಂತ. ಆದರೆ ಎಲ್ಲರೂ ಭಾವನೆಯಲ್ಲಿ ಆ ಥರ ಬರೋದೇ ಇಲ್ಲ. ಏನು ಮಾಡೋಕ್ಕಾಗಲ್ಲ. ನಮ್ಮ ಮನಸ್ಸಲ್ಲಿರೋದು ನಮಗೆ, ಅವ್ರ ಮನಸ್ಸಲ್ಲಿರೋದು ಅವ್ರಿಗೆ. ನಮ್ಮ ಮನಸ್ಸಲ್ಲಿ ಒಳ್ಳೇದಿದ್ದರೆ ದೇವರು ಒಂದಿನ ಕಾಪಾಡ್ತಾನೆ ಅಷ್ಟೇ. ಅವರಲ್ಲಿರೋ ಕೆಟ್ಟ ಮನಸ್ಸಿಗೆ ಅವ್ರಿಗೆ ಏನಾಗುತ್ತೋ ಆಗಲಿ, ದೇವ್ರಿಗೆ ಬಿಟ್ಟಿದ್ದು. ನೋಡ್ತಾ ಇರ್ಬೋದು ಇವಾಗ ಹಸ್ಬೆಂಡ್ ಕೂಡ ಬರ್ತಾ ಇದ್ದಾರೆ ನೋಡಿ. ಬೆಂಗಳೂರಿಗೂ ಊರಿಗೂ ಎಷ್ಟೊತ್ತು ಅಂದರೆ ಅಷ್ಟೊತ್ತಲ್ಲಿ ಓಡಾಡೋಂಥ ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲ. ಟೈಮ್ಗಳು ಬಂದಾಗ ಅದು ಹೇಗೆ ಹೋಗುತ್ತೋ ಹಾಗೆ ಹೋಗ್ತಾ ಇರಬೇಕಷ್ಟೇ. ನಾವೊಂದು ಮಾಡೋಕ್ಕೆ ಹೋಗ್ತೀವಿ, ಅದೇ ಒಂದಾಗುತ್ತೆ. ಆಗಲಿ, ನಾನು ಅಲ್ಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಅಂತ. ಹಾಗೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಷ್ಟೇ, ಇನ್ನೇನು ಮಾತಾಡೋಕ್ಕಾಗಲ್ಲ. ಮಾತಾಡಿದ್ರೆ ಬೇರೆ ಥರನೇ ತಿಳ್ಕೊತಾರೆ ಜನಗಳು, ಏನು ಮಾಡೋಕ್ಕಾಗಲ್ಲ. ಓಕೆ ನೋಡಿ, ಇವಾಗ ಹಸ್ಬೆಂಡ್ ಕೂಡ ಬಂದ ತಕ್ಷಣಕ್ಕೆ ನಮ್ಮ ಲಿಯೋ, ಸಿಂಬಾ ಇಬ್ಬರು ಹುಡುಕ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನೋಡಿ ಬಂದಿದ್ದಾರೆ ಅಂತ. ಎಲ್ಲಿ ಹೋದ್ರು, ಬರಲಿಲ್ಲ ಅವರು, ಅಲ್ಲಿ ಔತ್ಕೊಂಡಿದ್ದಾರೆ. ಅವ್ರನ್ನೇ ಹುಡುಕ್ತಾ ಇದ್ದಾರೆ ಇಬ್ಬರು ಕೂಡ. ನಾನು ಯಾಕೆ ಮಾತು ಹೇಳಿದೆ ಅಂದರೆ, ಹೌದು, ನಾವು ಎಷ್ಟೋ ಸರ್ತಿ ಅಂದ್ಕೊತೀವಿ ನಾವೇ ಸರಿಗಿಲ್ವಾ, ಇಲ್ಲ ಜನನೇ ಸರಿಗಿಲ್ವಾ, ಆ ಥರ ಕ್ವಶನ್ ಉಟ್ಬಿಡುತ್ತೆ ನಮಗೆ. ಬಿಡು ಇಲ್ಲಿ ಕಾರ್ ತಂದ್ಬಿಟ್ಟು ತೋಡ್ಬಿಟ್ಟು ಬರ್ತೀನಿ. ರೋಡ್ನ ಯಾರಿಲ್ಲ. ಕರಿ ಮಮ್ಮಿ ಕಾರ್ ಹತ್ರ ಒಳ್ಳೆ ನೋಡ್ಬಿಟ್ಲೆ. ಏನು ಬೆಂಕಿ ಕಾಯಿಸ್ತಾ ಇದ್ದೀರಾ? ಎತ್ಕೊಂಡ ಕರದಿರೋದಲ್ಲ. ಇವ್ರಿಗೂ ಒಂದೊಂದು ಹಾಕು. ಕಾಲು ತಿಂತಾನೆ ಏನು ಮಾಡ್ತಾನೆ, ಮಲಗುಳ್ಳ ಮೇಲೆ ಬೇಟೆ ಆಡ್ತಾನೆ. ಹೋಗು. ಹಾಂ ಹಾಂ
ಹ್ಞೂ ಇಲ್ಲ ಇತ್ತಲ್ಲ ಎಲ್ಲದಕ್ಕೂ ಒಂದು ಬಿಟ್ಟರೆ ಅಲ್ವಾ, ಒಂದೊಂದು ಲೈನ್ಗೆ ಒಂದೊಂದ್ಸಲಿ ಬಿಡಬೇಕಾ? ಏನಿಲ್ಲ ಎಲ್ಲ ಆನ್ ಆಗುತ್ತೆ, ಎಲ್ಲ ಬರ್ತಾ ಇತ್ತಲ್ಲ. ಡ್ರಿಪ್ಸ್ ಬರ್ತಾ ಇದೆ, ಜೆಟ್ ಬರಲ್ಲ. ಜೆಟ್ ಎಲ್ಲ ಜೆಟ್ಟು ಒಂದೊಂದು ಆನ್ ಮಾಡ್ಕೋಬೇಕು. ಸರಿ, ಒಂದು ಆನ್ ಮಾಡು ಇದನ್ನ. ಅಲ್ಲಿ ಆನ್ ಮಾಡು. ಅದು ಆನ್ ಆಗಿರುತ್ತಲ್ಲ, ಆಫ್ ಮಾಡ್ತೀನಿ ನಾನು. ಅದೇನು ಅದು ಆನ್ ಮಾಡಿದ್ಯಾ? ಇಲ್ಲ. ಏಯ್, ಇಷ್ಟೇನ ಬರೋದು? ಬರುತ್ತೆ, ಪ್ರೆಷರ್ ತಗೋಬೇಕಲ್ಲ ಅದು. Hey! Nereye? ಹಸ್ಬೆಂಡ್ ನೈಟ್ ಬರೋ ಅಷ್ಟರಲ್ಲಿ ಆಲ್ರೆಡಿ 9-9:30 ಆಗಿತ್ತು ಟೈಮು. ಊಟ ಮಾಡಿ ಮಲಗಿದ್ದಷ್ಟೇ ಇದೆ. ನೆಕ್ಸ್ಟ್ ಟೈಮ್ ಮಾರ್ನಿಂಗು ಥರ್ಸ್ಡೇ ಲಾಗು. ಆಲ್ರೆಡಿ 6 ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅವರಿಗೆ ನಿದ್ದೆನೇ ಇಲ್ಲ ರಾತ್ರಿಯೆಲ್ಲ, ಏಕೆಂದರೆ ಏನು ಕೆಲಸ ಆಗಿದೆ ಏನು ಅಂತ ನೋಡೋ ಅಂಥ ಕ್ಯೂರಿಯಾಸಿಟಿ. ಬೆಳಗ್ಗೆ ನಾನು ಇನ್ನೂ ಮಲಗಿದ್ದೆ, ಆವಾಗಲೇ ಫೋನ್ ಮಾಡಿ ಎದ್ದು ಬಾ ಇಲ್ಲಿ ಹೀಗೆ ಏನು ಅನ್ನೋದನ್ನ ತೋರಿಸು ಅಂತ ಅಂದರು. ಹಾಗೆ ನಾನು ಕೂಡ ಎದ್ಬಿಟ್ಟು ಬಂದು ಹೀಗೆ ಆನ್ ಮಾಡೋದು ಏನೇನು ಆನ್ ಆಗ್ತಾಯಿದೆ ಅಂತ ಎಲ್ಲ ತೋರಿಸ್ತಾ ಇದೆ. ಅವರು ಕೂಡ ನೋಡ್ತಾಯಿದ್ರು ಎಷ್ಟು ಬರ್ತಾಯಿದೆ ನೀರು ಏನು ಎತ್ತ ಅನ್ನೋದನ್ನ. ಎರಡು ಬಿಟ್ಟರೆ ಎಲ್ಲ ಆನ್ ಮಾಡ್ಬೋದು ಅನಿಸುತ್ತೆ. ಅದೇನು ಕರೆಂಟ್ ಇರಲ್ವಲ್ಲ ಬಂದಾಗ, ಅದೇ ನೈಟ್ ಹೊತ್ತು ಬರುತ್ತದು. ಇದೆಲ್ಲ ಆಯಿತು. ನೋಡಿಕೊಂಡು ನಂತರ ನಾವು ಕೂಡ ತಿಂಡಿ ಎಲ್ಲ ತಿಂದ್ಬಿಟ್ಟು ಅರ್ಜೆಂಟಾಗಿ ತುಮಕೂರ್ಗೆ ಹೊರಡಬೇಕಿತ್ತು. ನೋಡಿ, ನಾವು ಏನೋ ಒಂದು ಮಾಡೋಕ್ಕೆ ಹೋಗ್ತೀವಿ, ನಿಜವಾಗ್ಲೂ ಒಳ್ಳೆಯದಕ್ಕೆ ನಿಯತ್ತಿಗೆ ಬೆಲೆ ಇಲ್ಲ ಅಂತ ನಮಗಂತೂ ಅನಿಸ್ಬಿಟ್ಟಿದೆ. ನಾವು ಎಷ್ಟೇ ಒಳ್ಳೇದು ಮಾಡೋಕ್ಕೋದ್ರೂ ಅದು ಕೆಟ್ಟಾಗಿದೆ. ಹೇಳ್ತಾರಲ್ಲ, ಒಳ್ಳೇದ್ರ ಹತ್ರ ಕೆಟ್ಟದ್ದೇ ಜಾಸ್ತಿ ಇರೋದು ಅಂತ. ಹಾಗೆ ನಮ್ಮ ಪರಿಸ್ಥಿತಿ ಆಗ್ಬಿಟ್ಟಿದೆ. ಏನೇನೋ ಮಾಡೋಕ್ಕೆ ಹೋಗ್ತೀವಿ, ಅದೇನೇನೋ ಆಗುತ್ತೆ ಕೊನೆಗೆ. ಆಗಲಿ, ನಾನು ಸುಮಾರು ವೀಡಿಯೋಸಲ್ಲಿ ಹೇಳ್ತಾನೆ ಇದ್ದೀನಿ, ಈ ವಿಡಿಯೋಸಲ್ಲಿ ಕೂಡ ಹೇಳಿದ್ದೀನಿ, ಆಗೋದೆಲ್ಲ ಒಳ್ಳೇದಕ್ಕೆ ಬಂದಿದ್ದನ್ನ ಅನುಭವಿಸ್ಕೊಂಡು ಹೋಗ್ತಾ ಇರಬೇಕು ಅಂತ. ನೋಡ್ತಾ ಇರ್ಬೋದು, ನಾವು ಬಂದಿದ್ದೀವಿ ಇವಾಗ ಕೋರ್ಟ್ ಹತ್ರ. ಕೋರ್ಟಿಗೆ ಬಂದಿದ್ದೀವಿ, ಏನು ಎತ್ತ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಇಲ್ಲಿ ಏನು ಹೇಳೋದಕ್ಕೂ ಇಷ್ಟಪಡಲ್ಲ, ಏಕೆಂದರೆ ನಾವು ಈ ಒಂದು ಪರಿಸ್ಥಿತಿಗಳು ಬೇಡ ನಮಗೆ. ಇವೆಲ್ಲ ಒಂದು ಜಗಳ ಆಗಿರ್ಬೋದು, ಒಂದು ಕೋರ್ಟ್ ಮೆಟ್ಲಾಗಿರ್ಬೋದು, ಒಂದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ನಾವು ಇಲ್ಲಿವರೆಗೂ ಕೂಡ ನೋಡಿಲ್ಲ. ಇವತ್ತು ನೋಡೋ ಅಂಥ ಪರಿಸ್ಥಿತಿ ಬಂತು. ಬರಲಿ, ಓಕೆ, ಅದನ್ನು ಕೂಡ ಫೇಸ್ ಮಾಡೋಣ. ನಾವು ಅಂದ್ಕೊಂಡಿದ್ದ, ನಿಜವಾಗ್ಲೂ ನಾನಂತೂ ಅಂದ್ಕೊಂಡಿದ್ದೆ, ಯಾರು ಅಂದ್ಕೊಂಡಿದ್ರೋ ಬಿಟ್ಟಿರೋ ಗೊತ್ತಿಲ್ಲ, ನಾನಂತೂ ಅಂದ್ಕೊಂಡಿದ್ದೆ ಈ ಥರ ಪರಿಸ್ಥಿತಿಗಳು ನಮಗೆ ಬೇಡವೇ ಬೇಡ. ತಿಂತೀವೋ ಉಣ್ತೀವೋ, ಒಂದು ಗಂಜಿ ಕುಡಿತೀವೋ, ನಮ್ಮ ಮನೇಲಿ ನೆಮ್ಮದಿಯಾಗಿ ಇದ್ದುಬಿಡೋಣ, ಕಷ್ಟಪಟ್ಟು ದುಡ್ಕೊಂಡು ತಿಂದರೂ ಪರವಾಗಿಲ್ಲ. ಈ ಥರ ಪರಿಸ್ಥಿತಿಗಳು ಯಾವತ್ತೂ ಕೂಡ ಬೇಡ ಅಂತ ಅನ್ಕೋತಾ ಇದ್ದೆ. ಏಕೆಂದರೆ ನೋಡ್ತಾ ಇದ್ನಲ್ಲ, ನಮ್ಮ ಅತ್ತೆ ನಮ್ಮ ಮಾವ ಈ ಒಂದು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಿದ್ದು. ಆದರೆ ಆ ಪರಿಸ್ಥಿತಿ ನಮಗೂ ಕೂಡ ಬಂದ್ಬಿಟ್ಟಿದೆ. ಬರಲಿ, ಓಕೆ. ಏಕೆಂದರೆ ಇಲ್ಲಿ ನಾವು ತಪ್ಪು ಮಾಡದೇ ಇದ್ರೂ ಬರ್ತಾವಲ್ಲ ಪರಿಸ್ಥಿತಿಗಳು, ಆವಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ ಅಷ್ಟು ಬೇಜಾರಾಗುತ್ತೆ. ಏನೂ ತಪ್ಪು ಮಾಡದೇ ಇದ್ರೂ ಈ ಥರ ಕೋರ್ಟ್ ಮೆಟ್ಲತ್ತದು, ಪೊಲೀಸ್ ಸ್ಟೇಷನ್ ಮೆಟ್ಲತ್ತದು ಎಷ್ಟು ಹಿಂಸೆ ಅಂದರೆ ಅಷ್ಟು ಹಿಂಸೆ ಅಂತಲೇ ಹೇಳ್ತೀನಿ. ಯಾರೋ ಮಾಡಿದ ತಪ್ಪುಗಳು ಯಾರೋ ಅನುಭವಿಸ್ಬೇಕು ಅಂದರೆ ಆ ಪರಿಸ್ಥಿತಿನ ಹೇಳ್ಕೊಳಕ್ಕೆ ಆಗಲ್ಲ. ಓಕೆ, ಬಂದಿದೆ, ನಾವು ಕೂಡ ಫೇಸ್ ಮಾಡೋಣ. ಏನಾಗುತ್ತೆ ಅನ್ನೋದನ್ನ ನೋಡೋಣ. ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಕೊಡ್ತೀನಿ. ನಾವೇನೋ ಮಾಡೋಕ್ಕೋದ್ವಿ, ಏನೇನ್ಕೋ ತಿರಿಕತ್ತಾ ಇದೆ. ಓಕೆ, ತಿರಿಕೊಳ್ಳಿ. ನಾವಂತೂ ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ದ್ರೋಹ ಮಾಡಿಲ್ಲ. ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಬದುಕಲಿ, ಎಲ್ಲರೂ ಬಾಳಲಿ, ಎಲ್ಲರೂ ಖುಷಿಯಾಗಿರೋಣ, ಖುಷಿಯಾಗಿ ಜೀವನ ಮಾಡೋಣ ಅಂತಲೇ ನಮ್ಮ ಮನಸ್ಸಲ್ಲಿರೋದು. ನಾವು ಕೂಡ ಹಾಗೇ ಇರೋದು ಕೂಡ.
ಆದರೆ ಒಳ್ಳೇದು ನಿಜವಾಗ್ಲೂ ಕೂಡ ಒಳ್ಳೆತ್ತಿಗೆ ಇದು ಕಾಲ ಅಲ್ವೇ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಬೇಜಾರಾಗ್ತಿದೆ ನಿಜವಾಗ್ಲೂ ಈ ಪರಿಸ್ಥಿತಿಗಳ್ನ ನೋಡ್ತಾ ಇದ್ದರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಅಷ್ಟು ಬೇಜಾರಾಗುತ್ತೆ. ಒಂದು ಕೆಟ್ಟದ್ದು ಮಾಡಿರೋರಿಗೆ ಅದು ಕಾಮನ್ ಅನಿಸ್ಬೋದು, ನಾವು ಏನೂ ಮಾಡಿಲ್ಲ ಅಂತ ಅನ್ನುವಾಗ ಈ ಥರ ಪರಿಸ್ಥಿತಿ ನೋಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಈ ಒಂದು ಪರಿಸ್ಥಿತಿ ನೋಡೋದಕ್ಕೆ. ನನಗಂತೂ ಈ ಥರ ಪರಿಸ್ಥಿತಿಗಳು ಬೇಡವೇ ಜೀವನದಲ್ಲಿ ಅಂತಲೇ ಅಂದ್ಕೊಂಡಿದ್ದೆ ನಾನು ಅವ್ರು ನೋಡಿ ಹೆಂಗೆ ಅಂದ್ಕೊಂಡೆ, ಯಾಕೆ ಇವ್ರಿಗೆ ಬಂದವರ ಹಾಂ ಹಂಗೆ ಕಂಡ್ರು.